ಪಟ್ಟಣದ ಸಮಗ್ರ ಅಭಿವೃದ್ಧಿ ಹಿನ್ನೆಲೆ ಸಿದ್ಧಗೊಂಡಿರುವ ಮಾಸ್ಟರ್ ಪ್ಲಾನ್ 2041 ದುರ್ಬಳಕೆಗೆ ಯಾರೂ ಕೂಡ ಒಳಗಾಗಬಾರದು ಎಂಬ ಸದುದ್ದೇಶದಿಂದ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಶಾಸಕರು ಹೇಳಿಕೆ ನೀಡಿದ್ದಾರೆ ವಿನಃ ಯಾರ ಹೆಸರು ಪ್ರಸ್ತಾಪಿಸಿಲ್ಲ. ಆದರೆ ಶ್ರೀಧರ್ ಗೌಡ ಅವರು ನನಗೆ ಹೇಳಿದ್ದಾರೆಂದು ತಪ್ಪು ಭಾವನೆಯಿಂದ ಶಾಸಕರ ವಿರುದ್ಧ ನೀಡಿರುವ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸುತ್ತೇನೆ ಎಂದು ಜೆಡಿಎಸ್ ತಾಲೂಕು ಅಧ್ಯಕ್ಷ ಹೊನ್ನವಳ್ಳಿ ಸತೀಶ್ ತಿಳಿಸಿದರು. ಶನಿವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶ್ರೀಧರ್ ಗೌಡರ ಪ್ರತಿಕ್ರಿಯೆಯನ್ನು ಗಮನಿಸಿದರೆ ಕುಂಬಳಕಾಯಿ ಕಳ್ಳ ಎಂದರೆ ಹೆಗಲು ಮುಟ್ಟಿ ನೋಡಿಕೊಂಡಂಗಾಗಿದೆ. ಹಾಗಾಗಿ ಜನಪ್ರತಿನಿಧಿಯಾಗಿ ಶಾಸಕ ಮಂಜು ಅವರು ಜನರಿಗೆ ಮುನ್ನೆಚ್ಚರಿಕೆ ತಿಳುವಳಿಕೆ ನೀಡುವುದು ಸಹಜ. ಆದರೆ ಅದನ್ನು ಶ್ರೀಧರ್ ಗೌಡ ವೈಯಕ್ತಿಕವಾಗಿ ರಾಜಕೀಯ ದ್ವೇಷದಿಂದ ಶಾಸಕರ ಮೇಲೆ ಗುರುತರವಾದ ಆರೋಪ ಮಾಡಿರುವುದು ಸರಿಯಲ್ಲ. ಎಲ್ಲೋ ಒಂದು ಕಡೆ ಕೇಳಿಸಿಕೊಂಡವರಿಗೆ ಮತ್ತು ಅದನ್ನು ನೋಡಿದಂತವರಿಗೆ ಕೆಲವರಿಗೆ ರುಚಿ ಅನಿಸಬಹುದು, ಮತ್ತೆ ಕೆಲವರಿಗೆ ಸರಿ ಅನಿಸಿಲ್ಲ. ಶಾಸಕರು ಬೆಳೆದು ಬಂದಿರುವ ರೀತಿಯನ್ನು ಕ್ಷೇತ್ರದ ಜನರು ಗಮನಿಸಿ ಆಶೀರ್ವಾದ ಮಾಡಿದ್ದಾರೆ. ಅವರನ್ನು ಆಯ್ಕೆ ಮಾಡಿರುವ ಮತದಾರರಿಗೆ ಅಗೌರವ ತರುವ ನಿಟ್ಟಿನಲ್ಲಿ ಮಾತನಾಡಬೇಡಿ. ಇದರಿಂದ ನಮಗೆ ಯಾವುದೇ ಪ್ರಯೋಜನವಾಗದು ಎಂದು ಎಚ್ಚರಿಸಿದರು. ಅಕಸ್ಮಾತ್ ಒಂದು ಪಕ್ಷ ಅಕ್ವಿಷನ್ ಅಥವಾ ಇಂಡಸ್ಟ್ರಿ ಪರ್ಪಸ್ಗೆ ಅವರ ರಿಸರ್ವೇಟರ್ ಕೂಡ 4 ಪಟ್ಟು ಹಣವನ್ನು ಕೊಡಬೇಕಾಗತ್ತೆ. ಹಾಗಾಗಿ ನೀವ್ಯಾರು ಅದಕ್ಕೆ ಬೇರೆ ವ್ಯಕ್ತಿಗಳಿಗೆ ಹಣ ಕೊಡುವಂಥ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನು ಶಾಸಕರು ಅವರ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಎಲ್ಲೂ ಕೂಡ ಶಾಸಕರು ಏನು ಶಾಸಕರ ವಿರುದ್ಧವಾಗಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಡೆಸಿದ್ರು. ಮನೆ ಶ್ರೀಧರ್ ಗೌಡರು ಅವ್ರ ಬಗ್ಗೆ ಹೆಸರನ್ನು ಪ್ರಸ್ತಾಪ ಮಾಡಲಿಲ್ಲ. ಆದರೂ ಕೂಡ ಶ್ರೀಧರ್ ಗೌಡರು ಪತ್ರಿಕಾಗೋಷ್ಠಿಯನ್ನು ಮಾಡಿ ನನ್ನನ್ನೇ ಉದ್ದೇಶಪೂರ್ವಕವಾಗಿ ಮಾತನಾಡಿದ್ದಾರೆ. ಸೊ ಅದರಿಂದ ಯಾವುದೇ ಕೂಡ ಒಂದು ಹಣಕಾಸಿನ ಒಂದು ಆಮಿಷವನ್ನು ನಾನೆಲ್ಲೂ ಒಡ್ಡಿಲ್ಲ ಅದೇ ತೋರಿಸ್ಲಿ ಅನ್ನೋ ಒಂದು ರೀತಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದು ನೋಡಿದರೆ ಎಲ್ಲ ಒಂದು ಕಡೆ ಅನ್ನಿಸ್ತದೆ ಕುಂಬಳಿಗೆ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ನೋಡ್ಕೊಂಡ ಅನ್ನೋ ಹಂಗೆ ಅನ್ನಿಸ್ತದೆ. ಯಾಕಂದರೆ ಅವರ ವ್ಯಕ್ತಿಗತವಾಗಿ ಶಾಸಕರು ಅವರ ಹೆಸರನ್ನು ಹೇಳಿ ಮಾಡಿದರೆ ಅವರು ಪತ್ರಿಕಾಗೋಷ್ಠಿ ಮಾಡಿದರೆ ಸರಿ ಅಂತ ಹೇಳ್ಬೋದಿತ್ತು. ಆದರೆ ಶಾಸಕರೆಲ್ಲೂ ಕೂಡ ಹೇಳಿದವರು ಕೂಡ ಅವರು ನನಗೇ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಅಂದ್ಕೊಂಡು ಅವ್ರು ಹೇಳಿರೋದು ನೋಡಿದರೆ ಅದು ಸರಿಯಲ್ಲ. ಅದು ಯಾಕಂದರೆ ಜನಪ್ರತಿನಿಧಿತ್ವಕ್ಕೆ ಕಷ್ಟ ಸುಖಗಳನ್ನ ಹೇಳ್ಕೊಳ್ಳೋಕ್ಕೆ ಜನ ಬರ್ತಾರೆ. ಅದನ್ನು ಹೇಳಿದ್ದಾರೆ. ನಮಗೂ ಕೂಡ ಕೆಲವರು ಅವರಿಗೆ ಒಂದು ಮೊಬೈಲ್ನಲ್ಲಿ ಕಳಿಸಿ ಈ ಥರ ಈಗೆಲ್ಲ ಆಗಿತ್ತು, ನಮಗೆಲ್ಲ ಒಳ್ಳೆಯ ಸ್ಪಷ್ಟನೆ ಕೊಟ್ರಿ. ಕೆಲವು ವ್ಯಕ್ತಿಗಳು ನಮ್ಮ 6ನೇ ವಾರ್ಡಲ್ಲೂ ಕೂಡ ದುಡ್ಡು ಕಾಸನ್ನು ಕೇಳ್ತಾ ಇದ್ರು ಅಂತ ಅಂದ್ಬಿಟ್ಟು ಕೆಲವು ವ್ಯಕ್ತಿಗಳು ಅವ್ರಿಗೊಂದು ಮೆಸೇಜ್ ಹಾಕಿರೋದು ನಾನು ನೋಡಿದೆ. ಅದನ್ನು ಈ ಥರ ಈಗ ಇದೆ, ಈ ಥರ ನಮಗೆ ಸ್ಪಷ್ಟನೆ ಆಯಿತು ಅಂದ್ಬಿಟ್ಟು ಹೇಳಿದರು. ಹಾಗಾಗಿ ಅದು ಜನಪ್ರತಿನಿಧಿ ಮಾಡೋ ಕೆಲಸ ಶಾಸಕರು ಮಾಡಿದ್ದಾರೆ. ಅದಕ್ಕೆ ಶ್ರೀಧರ್ ಗೌಡರು ಅದನ್ನು ವೈಯಕ್ತಿಕವಾಗಿ ತೆಗೆದುಕೊಂಡು ಅದನ್ನು ಶಾಸಕರ ಮೇಲೆ ಕೆಲವು ಗುರುತರವಾದ ಒಂದು ಆರೋಪಗಳು. ಯಾಕಂದರೆ ಏನಾಗುತ್ತೆ ಅಂದರೆ ಈ ಒಂದು ರಾಜಕೀಯವಾಗಿ ವ್ಯಕ್ತಿಗತವಾಗಿ ಅದು ತಗೊಂಡು ನಾವು ನನಗೆ ಹೇಳ್ತಾ ಇನ್ನೊಬ್ಬರ ಬಗ್ಗೆ ಮಾತಾಡಿದರೆ ಅದಕ್ಕೆ ಕೊನೆ ಇರಲ್ಲ. ಯಾಕಂದರೆ ಈಗ ನಾನೊಂದು ಸ್ಟೇಟ್ಮೆಂಟ್ ಕೊಡ್ಬೋದು, ಅವರ ಸ್ಟೇಟ್ಮೆಂಟ್ ಕೊಡ್ಬೋದು, ಅದಕ್ಕೆ ಸಂಬಂಧಪಟ್ಟ 3ನೇ ವ್ಯಕ್ತಿಗಳನ್ನ ಶುರು ಮಾಡ್ಬೋದು. ಎಲ್ಲೋ ಒಂದು ಕಡೆ ಈ ಕೇಳಿಸ್ಕೊಂಡವ್ರಿಗೆ ಮತ್ತು ಅದನ್ನು ನೋಡಿದಂಥವ್ರಿಗೆ ಕೆಲವರಿಗೆ ರುಚಿ ಅನ್ನಿಸ್ಬೋದು, ಕೆಲವರಿಗೆ ಸರಿ ಅನಿಸಲ್ಲ. ಅದು ಆ ನಿಟ್ಟಿನಲ್ಲಿ ಶ್ರೀಧರ್ ಗೌಡರು ಏನು ಅವರ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅವರು ಉಪಯೋಗಿಸಿದ ಪದಗಳಿಗೆ ನಾನು ಖಂಡಿಸ್ತೀನಿ. ಯಾಕಂದರೆ ಶಾಸಕರು ಬೆಳೆದು ಬಂದಂಥದ್ದು, ಅವರು ಇದ್ದಂಥದ್ದನ್ನು ಹಾಗೆ ಮಾಡಿದರು, ಹೀಗೆ ಮಾಡಿದರು, ಅವ್ರ ಮನೆ ಹಾಳು ಮಾಡಿದ್ರು, ಇವ್ರ ಮನೆ ಹಾಳು ಮಾಡಿದ್ರು ಅಂತ ಹೇಳ್ಕೊಂಡು ಬಂದರೆ ನೋಡಿದರೆ ಎಲ್ಲ ಒಂದು ಕಡೆ ಅನಿಸ್ತದೆ. ಯಾಕಂದರೆ ಜನಪ್ರತಿನಿಧಿದರೆ 10 ಜನ ಓಟ್ ಹಾಕಲ್ಲ, ಈ ಲಕ್ಷಾಂತರ ಜನ ಓಟ್ ಹಾಕಿ ಗೆಲ್ಲಿಸ್ತಾರೆ. ಓಟ್ ಹಾಕುವಂಥ ಜನಗಳೆಲ್ಲರೂ ಕೂಡ ಪ್ರಬುದ್ಧರಾಗಿದ್ದಾರೆ. ಇವತ್ತು ಅವರು ಒಬ್ಬರು ವ್ಯಕ್ತಿನ ಆಯ್ಕೆ ಮಾಡ್ಬೇಕಾದ್ರೆ ಆ ವ್ಯಕ್ತಿಯಿಂದ ಕೆಲಸ ಕಾರ್ಯಗಳಾಗಿದ್ದಾಗ ಅವ್ರನ್ನ ಆಯ್ಕೆ ಮಾಡೋ ಸರ್ವೇ ಸಾಮಾನ್ಯ. ಹಾಗಾಗಿ ಅವರು ಮಾತನಾಡ್ಬೇಕಾದ್ರೂ ಕೂಡ ಅದನ್ನು ಆಲೋಚನೆ ಮಾಡಿ ಅವರು ಮಾತನಾಡಬೇಕು. ಯಾಕಂದರೆ ಶಾಸಕರು ಆ ಥರ ಯಾವುದೇ ಒಂದು ಅಸಂಬದ್ಧವಾದ ಪದಗಳನ್ನು ಉಪಯೋಗಿಸ್ತಿಲ್ಲ. ಸೊ ಟೌನ್ ಪ್ಲಾನಿಂಗ್ ವಿಚಾರವಾಗಿ ಮಾತಾಡಿದರು. ಸೊ ಅದನ್ನು ಮಾತಾಡಿದ ರೀತಿ ನೋಡಿದರೆ ಅದು ಶ್ರೀಧರ್ ಗೌಡರು ಸರಿ ಇಲ್ಲ ಅಂತ ಅನ್ನಿಸ್ಬಿಟ್ಟು ಆ ಥರ ಯಾವುದೇ ಒಂದು ಅಸಂಬದ್ಧ ಪದಗಳನ್ನ ಮುಂದಕ್ಕೂ ಕೂಡ ಉಪಯೋಗಿಸಬಾರ್ದು. ಏನು ಉಪಯೋಗಿಸಿದರೆ ಅದನ್ನು ಸರಿಪಡಿಸ್ಕೋಬೇಕು ಅಂದ್ಬಿಟ್ಟು ನಾನು ಅದನ್ನು ಪತ್ರಿಕಾಗೋಷ್ಠಿ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಮುತ್ತಿಗೆ ರಮೇಶ್, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ನರಸೇಗೌಡ, ಮುಖಂಡರಾದ ಮುತ್ತಿಗೆ ರಾಜೇಗೌಡ, ಕೃಷ್ಣೇಗೌಡ, ಗಾಂಧಿನಗರ ದಿವಾಕರ್ ಗೌಡ, ದೊಡ್ಡಮಗ್ಗೆ ಮಂಜು, ಬಿಟ್ಟಗೌಡನಹಳ್ಳಿ ಲೋಕೇಶ್, ದುಮ್ಮಿ ಮಂಜು ಇತರರು ಇದ್ದರು.